ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀದೇವಿ ನಿಂಬಾಳ್ಕರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಫಸ್ಟ್ ಟೈಮ್ ಗ್ರೀನ್ ಚಿಲ್ಲಿ ಚಿಕನ್ ಮಾಡತ್ತೀನಿ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ನಿಮ್ಗೆಲ್ರಿಗೂ ತೋರಿಸ್ತೀನಿ, ಬರ್ರಿ. ಇದು ಅರ್ಧ ಕೆಜಿ ಚಿಕನ್ಗೆ ಏನೇನು ಸಾಮಗ್ರಿಗಳು ಬೇಕಂತ ಹೇಳಿ ಇಲ್ಲಿ ತಗೊಂಡೀನಿ. ಕೊತ್ತಂಬರಿ, ಆಮೇಲೆ ಪುದೀನ, ಬೆಳ್ಳುಳ್ಳಿ, ಶುಂಠಿ, ಗೋಡಂಬಿ, ಲವಂಗ, 2 ಚಕ್ಕೆ, 5ರಿಂದ 6 ಮೆಣಸು. ಆಮೇಲೆ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ನೋಡಿಕೊಂಡು ನೀವು ಹಸಿಮೆಣಸಿನ್ಕಾಯಿ ನೀವು ಡಿಸೈಡ್ ಮಾಡ್ಕೊರಿ. ನಾನಿಲ್ಲಿ 7ರಿಂದ 8 ಮಾಡ್ಕೊಂಡಿನಿ. ಆಮೇಲೆ ಈರುಳ್ಳಿ 2ರಿಂದ 3 ಈರುಳ್ಳಿ ತಗೋರಿ. ಸಾರಿ ಗೈಸ್, ಇದ್ರಾಗ ಒಂದು ಸ್ವಲ್ಪ ಜೀರಿಗೆ ಹಾಕೊಳ್ಳೋದು ಮರ್ತಿದ್ದೆ. ಸೊ ಇದನ್ನ ಜೀರಿಗೆ ಹಾಕೊಳ್ಳೋಣ. ಈಗ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಕಡಾಯಿ ಇಟ್ಕೊಂಡಿನಿ. ಕಡಾಯಿ ಇಟ್ಕೊಂಡು ಗ್ಯಾಸ್ ಆನ್ ಮಾಡೋಣ ಅಂತ. ಗ್ಯಾಸು ಆನ್ ಆಯಿತು. ಸೊ ಇದೊಂದು ಸ್ವಲ್ಪ ಬಿಸಿ ಆಗಲಿ. ಇವಾಗ ಕಡಾಯಿ ಬಿಸಿ ಆಗೈತಿ. ಕಡಾಯಿ ಒಳಗೆ ಎಣ್ಣೆ ಹಾಕೋಣಂತ. ಒಂದು ಬಟರ್ ಹಾಕೊಳತ್ತೀನಿ. ನಿಂಬಲ್ಲಿದ್ರೆ ಹಾಕೋರಿ, ಇಲ್ಲ ಅಂದ್ರೆ ಇಲ್ಲ, ಎಣ್ಣೆಗೆ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಬಿಸಿ ಆಗೈತಿ. ಉಳ್ಳಾಗಡ್ಡಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ. ಚಲೋತ್ನಾಗ ಹುರ್ಕೊಳ್ಳೋಣ. ಇದು ಕಲರ್ ಚೇಂಜ್ ಆಗಬೇಕು, ಕೆಂಪಗಾಗಬೇಕು. ಉಳ್ಳಾಗಡ್ಡಿ ಜಲ್ದಿ ಮೆತ್ತಗಾಗಬೇಕು ಅಂದ್ರೆ, ಜಲ್ದಿ ಫ್ರೈ ಆಗ್ಬೇಕಂದ್ರೆ ಉಪ್ಪು ಹಾಕೊಳ್ಬೇಕು. ಒಂಥರ ಚಲೋತ್ನಾಗ ಕಲರ್ ಚೇಂಜ್ ಆಗಲಿ. ಕಲರ್ ಚೇಂಜ್ ಆಗೈತಿ ಉಳ್ಳಾಗಡ್ಡಿದು. ಈಗ ನಾವು ಚಲೋತ್ನಾಗಿ ತೊಳೆದು ಇಟ್ಕೊಂಡಿರೋದು ಚಿಕನ್ನ ಇದ್ರಾಗ ಹಾಕೋಣತ್ತ. ಇದೊಂದರ ಚಂದಾಗೆ ತಿರುಗಾಡೋಣ ಅಂತ ಒಂದು 5 ನಿಮಿಷ ಇಟ್ಟು. ಚಿಕನ್ ಜರ ಬೆಂದೈತಿ. ಇದಕ್ಕೆ ಒಂದು ಜರ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಆಮೇಲೆ ಕಲರ್ ಚಂದ ಬರ್ಲಿ ಅಂತ ಹೇಳಿ ಒಂದು ಸ್ವಲ್ಪ ಕೆಂಪು ಖಾರ ಹಾಕೊಳ್ಳೋಣ. ಈಗ ಮತ್ತೊಂದು 5 ನಿಮಿಷ ಬಿಡೋಣ, ಚಂದಾಗಿ ಕಲರ್ ಚೇಂಜ್ ಆಗಲಿದ್ದು. ಈಗಾಗಲೇ ಏನು ರುಬ್ಬಿಟ್ಟಿದ್ವಲ್ಲ ಅದನ್ನ ಪೇಸ್ಟ್ ಹಾಕೊಳ್ಳೋಣತ್ತ. ಈಗಾಗಲೇ ಏನು ರುಬ್ಬಿಟ್ಟಿದ್ವಲ್ಲ ಮಿಕ್ಸಿ ಜಾರ್ನಾಗ ಒಂದು ಸ್ವಲ್ಪ ಉಳಿದಿರ್ತೈತಿ. ಸೊ ಅದೇ ಅದ್ರೊಳಗೆ ನೀರು ಹಾಕಿ ಇದ್ರಾಗ ಹಾಕೋಣಂತ. ಸ್ವಲ್ಪ ಅದೇ ಪೇಸ್ಟ್ ನೀರು ಹಾಕ್ಕೊಂಡು ಮತ್ತೊಂದು ಸಲ ಮಿಕ್ಸ್ ಮಾಡಿ ಈಗ ಒಂದು 5-10 ನಿಮಿಷ ಮುಚ್ಚಿಡೋಣ. ಒಂದು 10 ನಿಮಿಷ ಮುಚ್ಚಿಡೋಣ ಅಂತ ಇರುತ್ತೆ. ಈಗ ನೋಡು ಬರ್ರಿ, ಇವಾಗ ರೆಡಿ ಆಗೈತೆ ಅಂತ ಹೇಳಿ. ಮ್ಯಾಗೆಲ್ಲ ಎಣ್ಣೆ ಹ್ಯಾಂಗ್ ಬಿಟ್ಕೊಂಡೈತಿ. ಈಗ ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕೋಣ.
ಮತ್ತು ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಉದುರ್ಸೋಣತ್ತ. ಅಂತೂ ನಮ್ಮದು ಗ್ರೀನ್ ಚಿಕನ್ ಚಿಲ್ಲಿ ರೆಡಿ ಆಯಿತು. ನೋಡೋಣ, ಇದನ್ನು ಟೇಸ್ಟ್ ಮಾಡಕ್ಕೆ ನನ್ನ ಹಸ್ಬೆಂಡಿಗೆ ಕೊಡ್ತೀನಿ. ಇದಂತೂ ರೆಡಿ ಆಗೈತಿ. ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡೋಣತ್ತ, ಉಪ್ಪು ಕರೆಕ್ಟ್ ಆಯಿತು ಇಲ್ಲ ಅಂತ ಹೇಳಿ. ನಾ ಅವಾಗೆ ಉಳ್ಳಾಗಡ್ಡಿ ಇದು ಮಾಡೋ ಟೈಮಿಗೆ ಬೇರೆ ಟೈಮಿಗೆ ಹಾಕಿದ್ದೆ. ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ಸ್ವಲ್ಪ ಉಪ್ಪು ಕಡಿಮೆ ಆಗೈತಿ. ಮತ್ತೊಂದ್ಸಲ ಉಪ್ಪು ಹಾಕಿ ಸೇರಿಸ್.